ರಾಷ್ಟ್ರದ ಬಹಳ ಪ್ರಬುದ್ಧ ಗಾಯಕಿ, ಸಂಗೀತ ನಿರ್ದೇಶಕಿ. ಕಿರಾನಗರನ ಇದರ ಒಂದು ಸಮ್ಮಿಳನವೇ ಇವರ ಒಂದು ಶೈಲಿ. ಮನೆಯಲ್ಲಿ ಸಂಗೀತ ಯಾರಾದರೂ ಹಾಡ್ತಿದ್ರ, ನುಡಿಸ್ತಾ ಇದ್ರ? ತಂದೆನೇ ವಾತಾವರಣ ಸೃಷ್ಟಿ ಮಾಡಿದ್ರು ಮನೆಯಲ್ಲಿ. ನೌಶಾದ್ ಸಾಬ್ ಅವ್ರ ಮನೆಗೆ ಬಂದು ಈ ಥರ ನಾನು ಟೇಬಲ್ ಮೇಲೆ ನಿಂತು ಅವ್ರಿಗೆ ಹಾರ ಹಾಕಿದ್ದೆ. ನಮ್ಮ ತಂದೆ ಯಾವ ಒಂದು ಇದನ್ನು ಬಿಡಲಿಲ್ಲ ಸರ್, ನನ್ನ ಮಗಳಿಗೆಲ್ಲ ಕಲಿಸ್ಬೇಕು ಅಂತ. ಅವತ್ತು ಬಡಿ ಬೇ ಅಲ್ರಿ ಇದ್ರೊಳಗೆ ಇನ್ನೊಂದು ಅದಲ್ರಿ, ಜಾ ಜಾರಿ ಅದು ಹೇಳ್ಕೊಡಂಗಿಲ್ಲಲ್ರಿ ನೀವು ಅಂದ್ರೆ. ರಾಜಗುರುಗಳು ತೀರು ಹೋದ್ಮೇಲೆ ಆ ಅರಿವು, ಗುರುವಿನ ಒಂದು ಅರಿವು ಆಗಿದ್ದೆ ಅವರು. ನಮಸ್ಕಾರ ವೀಕ್ಷಕರೇ, ಹೊಸದಿಗಂತ ಡಿಜಿಟಲ್ ಹಾಗೂ ಆನೂರ್ ಅನಂತ ಕೃಷ್ಣ ಶರ್ಮಾ ಫೌಂಡೇಶನ್ ಎರಡೂ ಸಂಸ್ಥೆಗಳ ಸಹಯೋಗದಲ್ಲಿ ನಡೆಸುತ್ತಿರುವ ಈ ಶಾಸ್ತ್ರೀಯ ಸಂಗೀತದ ಮೇರು ಕಲಾವಿದರ ಸಂದರ್ಶನದ ಮಾಲಿಕೆಯಲ್ಲಿ ನೀವೆಲ್ಲರೂ ಬಹಳ ಇಷ್ಟಪಟ್ಟಿದ್ದೀರಿ, ಲೈಕ್ ಕೊಟ್ಟಿದ್ದೀರಿ. ಹಾಗೆ ಹೆಚ್ಚು ಇದನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ಮತ್ತೆ ನಿಮ್ಮ ಮುಂದೆ ಇವತ್ತು ಒಬ್ಬ ನಮ್ಮ ರಾಷ್ಟ್ರದ ಬಹಳ ಪ್ರಬುದ್ಧ ಗಾಯಕಿ, ಸಂಗೀತ ನಿರ್ದೇಶಕಿ ಹಾಗೂ ಯಾವುದೇ ಪ್ರಕಾರದ ಹಾಡುಗಳನ್ನು ಹಾಡಬಲ್ಲಂಥವರು, ಅವರೇ ಪಂಡಿತ್ ಅಥವಾ ವಿದೂಷಿ ಸಂಗೀತ ಕಟ್ಟಿಯವರು. ದೋಸ್ತ್ ದೋಸ್ತ್ ನಾ ರಹಾ, ಪ್ಯಾರ್ ಪ್ಯಾರ್ ನಾ ರಹಾ, ಜಿಂದಗಿ ಹಮೇ ತೆರಾ ಎತ್ಬಾರ್ ನಾ. ಅವರನ್ನು ನಾವು ಇವತ್ತು ಸಂದರ್ಶನವನ್ನು ಮಾಡ್ತಾ ಇದ್ದೇವೆ. ಅವರ ತಂದೆ ಹನುಮಂತಾಚಾರ್ ಕಟ್ಟಿ ಹಾಗೂ ತಾಯಿ ಭಾರತಿಯವರು. ಅವರೇ ಹೇಳಿರುವಂತೆ ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ಅವರು ಸರಸ್ವತಿ ಪೂಜೆ ದಿನವೇ ಹುಟ್ಟಿದ್ದಾರೆ. ಅಂದರೆ ಸರಸ್ವತಿನೇ ಅವರು. ಅವರ ಸರ್ನೇಮ್ ಬಂದು ಕಟ್ಟಿ, ಅಂದರೆ ಸಂಗೀತನ ಕಟ್ಟಿ ಕೊಟ್ಬಿಟ್ಟಿದ್ದಾರೆ. ಪ್ರಾರಂಭದಲ್ಲಿ ಅವರು ಶೇಷಗಿರಿ ದಂಡಾಪುರ ಅವರ ಹತ್ರ ಪ್ರಾರಂಭ ಮಾಡಿ, ನಂತರದಲ್ಲಿ ದಾಸವಾಣಿ, ಸಂತವಾಣಿ ಇದನ್ನು ಅನಂತ ಕಟಗೇರಿಯವರ ಹತ್ರ ಅಭ್ಯಾಸ ಮಾಡ್ತಾ, ಮತ್ತು ಚಂದ್ರಶೇಖರ್ ಪುರಾಣಿಕ್ ಮಠ್ ಅವರಲ್ಲೂ ಅಭ್ಯಾಸ ಮಾಡ್ತಾ, ಅವರು ಚಂದ್ರಶೇಖರ್ ಪುರಾಣಿಕ್ ಮಠ್ ಅವರು ಇವರನ್ನು ಪದ್ಮಭೂಷಣ ಪಂಡಿತ್ ಬಸವರಾಜ ರಾಜಗುರು ಅವರಿಗೆ ಪರಿಚಯ ಮಾಡಿಕೊಡ್ತಾರೆ. ಅವರಲ್ಲಿ ಸುಮಾರು ನಿರಂತರವಾಗಿ 12 ವರ್ಷಗಳ ಕಾಲ ವಿದುಷಿ ಸಂಗೀತ ಅವರ ಅಭ್ಯಾಸ ಮಾಡಿ, ನಂತರದಲ್ಲಿ ನಮ್ಮ ರಾಷ್ಟ್ರದ ಇನ್ನೊಬ್ಬ ಮೇರು ಕಲಾವಿದೆ ಪದ್ಮವಿಭೂಷಣ ಗಾನ ಸರಸ್ವತಿ ಕಿಶೋರಿ ಅಮಣ್ಕೋರವರ ಬಳಿ ತಮ್ಮ ಸಂಗೀತ ಅಭ್ಯಾಸವನ್ನು ಮುಂದುವರಿಸ್ತಾರೆ. ಅವರು ಹಾಡದೇ ಇರೋ ಊರುಗಳಿಲ್ಲ, ಹೋಗದೇ ಇರೋ ದೇಶ ಇಲ್ಲ. ನಮ್ಮ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು, ಅವರ ಗುರುಗಳ ಹೆಸರಿನಲ್ಲೇ ಅವ್ರಿಗೊಂದು ಪ್ರಶಸ್ತಿ, ಅಂದರೆ ಬಸವರಾಜ ರಾಜಗುರು ರಾಷ್ಟ್ರೀಯ ಪ್ರಶಸ್ತಿ ಬಂದಿದೆ. ಅದೆಲ್ಲ ಹೇಳ್ತಾ ಹೋದರೆ ಸಂದರ್ಶನ ನಡೆಯಲ್ಲ. ಅಷ್ಟೊಂದು ವೈವಿಧ್ಯಮಯವಾದ ಒಂದು ಜೀವನ ಅವ್ರದ್ದು. ಸಿನಿಮಾ ಸಂಗೀತ ಇರ್ಬೋದು, ಜಾನಪದ ಸಂಗೀತ ಇರ್ಬೋದು, ಭಾವಗೀತೆ ಇರ್ಬೋದು, ಶುದ್ಧ ಶಾಸ್ತ್ರೀಯ ಗಾಯನ. ಅವ್ರದ್ದು ಗ್ವಾಲಿಯರ್, ಜೈಪುರ್ ಹಾಗೂ ಕಿರಾನಗರನ ಇದರ ಒಂದು ಸಮ್ಮಿಳನವೇ ಇವರ ಒಂದು ಶೈಲಿ.
ಬನ್ನಿ ಅವ್ರನ್ನ ಮಾತಾಡ್ಸೋಣ, ಅವರ ಬಗ್ಗೆ ವಿಷಯಗಳನ್ನು ಅವ್ರ ಮೂಲಕವೇ ಕೇಳ್ಕೊಳ್ಳೋಣ. ಅವರು ಹೇಗೆ ಸಾಧನೆ ಮಾಡಿದರು, ಹೇಗೆಲ್ಲ ಅವರು ಈ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಅಥವಾ ಬೇರೆ ರೀತಿಯ ಅವರು ರೂಪಕಗಳನ್ನು ತುಂಬ ಮಾಡಿದ್ದಾರೆ, ಸಂಗೀತ ರೂಪಕಗಳು. ಅದೆಲ್ಲವನ್ನು ಅವರಲ್ಲಿ ಕೇಳ್ಕೊಳ್ತಾ ನಾವು ಈ ಸಂದರ್ಶನವನ್ನು ಮುಂದುವರಿಸೋಣ ಅಂತ ಹೇಳ್ತಾ, ನಮಸ್ಕಾರ ಸಂಗೀತ ಕಟ್ಟಿಯವರೇ. ನಮಸ್ಕಾರ ಸರ್. ಭಾಳ ಸಂತೋಷ ಆಗ್ತಾಯಿದೆ. ನಾವು ಎಷ್ಟೋ ಕಾರ್ಯಕ್ರಮಗಳಲ್ಲಿ, ಸ್ಟುಡಿಯೋಗಳಲ್ಲಿ ಭೇಟಿ ಮಾಡಿದ್ದೀವಿ, ಆದರೆ ಈ ರೀತಿ ನಮ್ಮ ಮಾತು ಇರಲಿಲ್ಲ. ನನಗೂ ಭಾಳ ಸಂತೋಷ ಆಗ್ತಾ ಇದೆ ಸರ್, ಈ ಥರ ನಾವು ಭೇಟಿ ಮಾಡ್ತಾ ಇದ್ದೀವಿ ಅಲ್ವಾ. ಅದು ಬೇರೆ ರೀತಿಯದೇ ಆಗ್ತಾಯಿತ್ತು ವೇದಿಕೆ ಅಥವಾ ಸ್ಟುಡಿಯೋಗಳಲ್ಲಿ. ಹೇಳಿ, ನಿಮ್ಮ ಸಂಗೀತದ ಪ್ರಾರಂಭ ಹೇಗೆ ಅಂತ. ಮನೆಯಲ್ಲಿ ಸಂಗೀತ ಯಾರಾದರೂ ಹಾಡ್ತಿದ್ರಾ, ನುಡಿಸ್ತಾ ಇದ್ರಾ? ಸಂಗೀತಗಾರರು ಯಾರು ಇಲ್ಲ. ಮತ್ತೆ ವಾತಾವರಣ ಆಫ್ಕೋರ್ಸ್ ವಾತಾವರಣ ಇತ್ತು, ಸೃಷ್ಟಿ ಮಾಡಿದ್ವು. ಯಾಕೆಂದರೆ ಸಂಗೀತ ಕೇಳದೆ ನಮ್ಮ ಮಾರ್ನಿಂಗ್ಸ್ ದಿನ ಶುರು ಆಗ್ತಿರ್ಲಿಲ್ಲ. ನಮ್ಮಲ್ಲೂ ಅಷ್ಟೇ. ನಮ್ಮ ತಾಯಿ ಬೆಳಗ್ಗೆ ತಕ್ಷಣ 6 ಗಂಟೆಗೆ ರೇಡಿಯೋನೇ ಮೂಲ ನಮ್ಗೆ ಅವಾಗ ಸೋರ್ಸ್ ಇದ್ದಿದ್ದು. ಸ್ಕೂಲ್ಗೆ ಹೋಗೋಕೆ ಮುಂಚೆನೂ 10 ನಿಮಿಷ ಸಂಗೀತ ಸರಿತಾ ಅಂತ ಬರ್ತಾ ಇತ್ತು. ಒಂದು ಕ್ಲಾಸಿಕಲ್ ರಾಗ, ಅದ್ರಕ್ಕೆ ಬೇಸ್ಟ್ ಇದರ ಠುಮ್ರಿನೋ ಸಿನಿಮಾ ಹಾಡೋ ಅಂತ ಕೇಳ್ಬಿಟ್ಟೆ ಸ್ಕೂಲ್ಗೆ ಹೋಗೋದು. ಬರೋದು ಸಂಜೆನೂ ಬರೋದು ಏನೋ. ನಾನು ತುಂಬಾ ಕೇಳ್ತಾ ಇದ್ದೆ. 7:30 7:40 ಬೆಳಗ್ಗೆ. ಇಲ್ಲಿ ಸಂಜೆ ಬರೋದು ಬಹುಶಃ ನಿಮ್ಮ ಧಾರವಾಡದಲ್ಲಿ, ಇಲ್ಲಿ ವಿವಿಧ ಭಾರತಿಲಿ ಬರೋದು. ಬಟ್ ಅದೆಲ್ಲ ಕಾರ್ಯಕ್ರಮ ಮಿಸ್ ಮಾಡ್ತಿದ್ದೀವ ಈಗ ಅಲ್ವಾ. ಆಕಾಶವಾಣಿದು ಎಷ್ಟು ಇರೋದು. ಹೇಳಿ, ಆಮೇಲೆ ಹೇಗೆ ನೀವು ಮೊದಲನೇ ಗುರುಗಳ ಹತ್ರ ಹೋದ್ರಿ? ನಮ್ಮ ತಂದೆನೇ ವಾತಾವರಣ ಸೃಷ್ಟಿ ಮಾಡಿದ್ರು ಮನೆಯಲ್ಲಿ. ನಮ್ಮ ರಾಜಗುರುಗಳು ಹೇಳ್ತಿದ್ರು, ಕೇಳಿ ಕೇಳಿನೇ ಒಬ್ಬ ಸಂಗೀತಗಾರ ಆಗ್ತಾನಂತ ಹೇಳಿ. 50% ಶ್ರವಣ ವಿದ್ಯೆ ಅಂತ. ಬಟ್ ನನಗೆ ಯಾವತ್ತೂ ನಾನು ಸಂಗೀತಗಾರ್ತಿ ಆಗಬೇಕು. ಈಗೆಲ್ಲ ಹುಡುಗರಿಗೆ ಹೇಳ್ತಾರಲ್ಲ, ಸಿಂಗರ್ ಆಗ್ಬೇಕು, ನಾನು ಸಿಂಗರ್ ಆಗ್ತೀನಿ ಅಂತ. ಹಾಗೆಲ್ಲ ಏನು ಕೇಳಿದ್ರೆ ಬ್ಲಾ 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 ಏನಾಗಬೇಕು ಅಂತಲೇ ಗೊತ್ತಿರ್ತಿರ್ಲಿಲ್ಲ. ಆ ವಿಷನ್ ಇದು ಇರ್ತಿರ್ಲಿಲ್ಲ. ಬಟ್ ನಮ್ಮ ತಂದೆಯವ್ರಿಗೆ ಆ ವಿಷನ್ ಇತ್ತು ಏನೋ, ಬಹುಶಃ ಅವ್ರಿಗೇನೋ ಸಂಗೀತಗಾರ ಆಗಬೇಕು ಅಂತಿತ್ತೋ ಏನೋ, ಅವ್ರ ಮನಸ್ಸಿನಲ್ಲಿ ಆ ಪ್ಯಾಷನ್ ಇತ್ತು ಏನೋ. ಒಟ್ಟಿನಲ್ಲಿ ಕಂಪ್ಲೀಟ್ಲಿ ಮನೆಯಲ್ಲಿ ಎಲ್ಲ ಈ ಗ್ರಾಮ್ಫೋನ್ ಡಿಸ್ಕ್ಗಳು, 78 ಮಣ್ಣಿನ ರೆಕಾರ್ಡು, RPM ಅವೆಲ್ಲ ದೊಡ್ಡದಂದ್ರೆ ಬರೀ 3 ನಿಮಿಷ ಇರೋದು ಆ ಕಡೆ. ಸುಬದ್ಧ ಸಂಗೀತ ಅಂತ ಅಂದರೆ ಅವಾಗೆಲ್ಲ ತುಂಬ ದೊಡ್ಡವ್ರದ್ದು. ಕರ್ನಾಟಕ ಇರ್ಬೋದು, ಹಿಂದೂಸ್ತಾನಿ. ನಮ್ಗೆ ಹಿಂದೂಸ್ತಾನಿ ಜಾಸ್ತಿ ಎಕ್ಸ್ಪೋಜರ್ ಆ ಕಡೆ. ಅದರದ್ದು ದಿನ ರೆಕಾರ್ಡ್ ಪ್ಲೇ ಮಾಡ್ತಿದ್ರು. ಹಾಗಾಗಿ ಕೇಳಿ 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 ಮನೆಯಲ್ಲಿ ಒಂಥರ ಆ ಇನ್ಕ್ಲಿನೇಷನ್ ಟುವರ್ಡ್ಸ್ ಮ್ಯೂಸಿಕ್ ಅದು ಗೊತ್ತಿಲ್ಲದೇ ಆ ಸಂಸ್ಕಾರ ನಮ್ಮ ತಂದೆ ಹಾಕಿದ್ರು. ಅವರು ಡಾಕ್ಟರ್ ಅಂತ ಇದೆ, ಅವರು ಸೈಂಟಿಸ್ಟ್, PhD ಕೆಮಿಸ್ಟ್ರಿ, ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಅವರು PhD ಪ್ರೊಫೆಸರ್ ಆಗಿ, ಪ್ರೊಫೆಸರು, ಪ್ರಿನ್ಸಿಪಲ್ ಆಗಿದ್ರು. ಸೊ ಅವ್ರು ಟೋಟಲಿ ನಾನು ಒಂದು 3-4 ಸತಿ ನೋಡಿದ್ದೆ ನಿಮ್ಮ ಜೊತೆ. ಅವ್ರು ಯಾವಾಗಲೂ ಬರೋರು, ಬೆಂಗಾವಲು ಚಿಕ್ಕ ಅಷ್ಟು ಕರ್ಕೊಂಡು ತಿರುಗಾಡಿದ್ದಾರೆ. ಅಂದರೆ ಎಷ್ಟು ಕಡೆ ಅವಾಗೆಲ್ಲ ಆಲ್ ನೈಟ್ ಮ್ಯೂಸಿಕ್ ಫೆಸ್ಟಿವಲ್ ನಡೆಯೋದಲ್ಲ ಸರ್. ಅಂದರೆ 2 ದಿವಸ 3 ದಿವಸ ಸಂಗೀತ ಸಮಾರೋಹ ಇದೆಲ್ಲ ನಡೆಯೋದಲ್ಲ. ಧಾರವಾಡ ವಾಸ್ ಅ ಹಬ್, ತುಂಬ ನಡೆಯೋದು. ಎಲ್ಲ ಕಲಾವಿದರು ಬರೋರಲ್ಲಿ, ಎಲ್ಲೆಲ್ಲಿಂದ ಬರೋರು. ಸೊ ಆವಾಗ ಅದೇ ಕೇಳಿ ಕೇಳಿ ಆಗ ಶ್ರವಣ ಒಂಥರ ಸಂಸ್ಕಾರ ಅದು ಬಿತ್ತು. ಪ್ಲಸ್ ಆ ರೆಕಾರ್ಡ್ಸ್ ಎಲ್ಲ ಇತ್ತು. ನೀವೇ ಹಾಡೋಕ್ಕೆ ನನಗೆ ಆ್ಯಕ್ಚುಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಥರ ನೀವು. ಟರ್ನಿಂಗ್ ಪಾಯಿಂಟ್ ಅಂತಂದರೆ ನನ್ನ 4ನೇ ವಯಸ್ಸಿಗೆ ಸಿನಿಮಾ ಜಗತ್ತಿನ ದೊಡ್ಡ ದಿಗ್ಗಜ ಸಂಗೀತ ನಿರ್ದೇಶಕರಾದಂಥ ನೌಶಾದ್ ಸಾಹಬ್, ನೌಶಾದ್ ಅವರು ಧಾರವಾಡಕ್ಕೆ ಕರ್ನಾಟಕ ಯೂನಿವರ್ಸಿಟಿಗೆ ಬಂದಿದ್ದರು. ನಮ್ಮ ತಂದೆ ಅವ್ರ ಬಗ್ಗೆ ವೆಲ್ಕಮ್ ಸ್ಪೀಚ್ ಕೊಟ್ಟಿದ್ದರು. ತುಂಬ ಅವ್ರು ಇಂಪ್ರೆಸ್ ಆಗಿ, ಎಷ್ಟು ಅವ್ರ ದೊಡ್ಡ ಫ್ಯಾನ್ ನಮ್ಮಪ್ಪ. ನಮ್ಮ ಮನೇಲಿ ಅವ್ರ ಮ್ಯೂಸಿಕ್ಕು ಜಾಸ್ತಿ ಪ್ಲೇಸ್ ಇತ್ತು ಎಲ್ಲ. ನೌಶಾದ್ ಅವ್ರದ್ದು ಒಂದಕ್ಕಿಂತ ಒಂದು ಕ್ಲಾಸಿಕ್ಸ್, ಅನ್ಮೋಲ್ ಘಡಿ, ಉಡನ್ ಖಟೋಲಾ, ಮೊಘಲ್ ಆಜಮ್, ಅಂತಂಥ ಮ್ಯೂಸಿಕಲ್ ಕ್ಲಾಸಿಕ್ಸ್. ಸೊ ಅದೆಲ್ಲ ನಮ್ಮ ತಂದೆ ತುಂಬ ಅವ್ರ ಬಗ್ಗೆ ಎಲ್ಲ ಹೇಳಿ, ಹಾಡಿನ ಒಂದು ಝಲಕ್ ಕೊಟ್ಬಿಟ್ಟು ಇದನ್ನು ಕೊಟ್ಬಿಟ್ಟು ಹೇಳಿದಾಗ ಅವ್ರು ಭಾಳ ಇಂಪ್ರೆಸ್ ಆಗಿ ಕೇಳಿದ್ರಂತೆ, ಎಷ್ಟು ಚೆನ್ನಾಗಿ ನನ್ನ ಬಗ್ಗೆ ಮಾತಾಡಿದ್ರಿ ಅಂದು. ಎಲ್ಲರೂ ಪ್ರೊಫೆಸರ್ಸ್ ಎಲ್ಲ, ಇವ್ರ ಮಗಳು ಚಿಕ್ಕ ಮಗು ಇದ್ದಾಳೆ, ನಿಮ್ಮ ಹಾಡುಗಳನ್ನ ತುಂಬ ಚೆನ್ನಾಗಿ ಹಾಡ್ತಾಳೆ. ನಾನು ಹಂಗೆ ಹಾಡ್ತಿದ್ದೆ ಅಂತ ಅಂದರೆ ಮೊದಲಿಂದ ಕೇಳಿದ್ದನ್ನೆಲ್ಲ ಹಾಡ್ತಿದ್ದೆ, ಕೇಳಿದ ತಕ್ಷಣ ಹಾಡ್ತಿದ್ದೆ. ಸೊ ಅವ್ರು ನಮ್ಮ ಮನೆಗೆ ಬಂದರು ಸರ್. ನೌಶಾದ್ ಸಾಬ್ ಅವ್ರ ಮನೆಗೆ ಬಂದು ಈ ಥರ ನಾನು ಟೇಬಲ್ ಮೇಲೆ ನಿಂತು ಅವ್ರಿಗೆ ಹಾರ ಹಾಕಿದ್ದೆ. ಆವಾಗ ಅವರಿಂದ ಒಂದೇನು ಆಶೀರ್ವಾದ ಪಡ್ಕೊಂಡು ಬಂತಲ್ಲ, ಅಲ್ಲಿ ತಿರುವು, ಅಲ್ಲಿಂದ ನಂದು ಲರ್ನಿಂಗ್ ಸ್ಟಾರ್ಟ್ ಆಯ್ತು ದಂಡಾಪುರ್ ಸರ್ ಹತ್ರ. ಒಂದು ಸಿಸ್ಟಮ್ಯಾಟಿಕ್ ಆಗಿ ಅವ್ರು ಹೇಳಿದರು,
ಈ ಮಗುವಿಗೆ ನಿಮ್ಮ ಮಗಳಿಗೆ ಶಾಸ್ತ್ರೀಯವಾದ ಜ್ಞಾನ ಗುರು ಮುಖೇನ ಅವಳಿಗೆ ಕಲಿಸ್ಲಿಕ್ಕೆ ಶುರು ಮಾಡಿರಿ, ನಮ್ಮ ದೇಶಕ್ಕೆ ಒಂದು ದೊಡ್ಡ ಒಂದು ಅಸೆಟ್ ಆಗ್ತಾಳೆ. ಇದೇ ಮಾತನ್ನು ಬರೆದೂ ಕಳಿಸಿದ್ರು ಅವರು ಒಂದು ಲೆಟ್ರಲ್ಲಿ. ಸೊ ಶಿ ಈಸ್ ಅ ವಂಡರ್ಫುಲ್ ಟ್ಯಾಲೆಂಟೆಡ್ ವಂಡರ್ ಕಿಡ್, ಡೋಂಟ್ ಲೀವ್ ದ ಟ್ಯಾಲೆಂಟ್ ಲೈಕ್ ದಿಸ್ ಅಂತ. ಸೊ ಅಲ್ಲಿಂದ ನಮ್ಮ ತಂದೆ ನಂಗೆ ಅವಾಗ ಬರ್ಕೊಳ್ಳೋಕ್ಕೂ ಬಂದಿಶ್ ಚೀಸು, ಲಕ್ಷ್ಮೀಗೀತೆ, ಸ್ವರಗೀತೆ ಎಲ್ಲ ಬರ್ಕೊಳ್ಳೋಕ್ಕೂ ಬರ್ತಿರ್ಲಿಲ್ಲ ಕನ್ನಡದಲ್ಲೆಲ್ಲ. ಜಸ್ಟ್ LKG ಇದನ್ನ ಆವಾಗ ಅಪ್ಪ ಎಲ್ಲ ಡ್ಯಾಡಿ ಎಲ್ಲ ಬರ್ಕೋತಾಯಿದ್ರು. ಸೊ ಥ್ರೂ ಔಟ್ ಮೈ ಫಾದರ್ ಇಸ್ ಬೀನ್ ದೇರ್ ವಿತ್ ಮೀ ನೌ. ಸೊ ಅಲ್ಲಿಂದ ಶುರು ಆಯಿತು ಸರ್. ತಂದೆ ತಾಯಿಗಳ ಆಶೀರ್ವಾದ ಅದು ಫಸ್ಟು ಮುಖ್ಯ, ಗುರುಗಳ ಆಶೀರ್ವಾದ ಬೇಕು. ನನ್ನ ಅದೃಷ್ಟ ಆಮೇಲೆ ಈಗ ಹೇಳ್ತೀನಿ ನೋಡಿ, ಅಂದರೆ ಈಗಿನ ಎಷ್ಟೋ ಜನ ಅಪ್ಕಮಿಂಗ್ ಸಿಂಗರ್ಸ್ ಅಥವಾ ಇವರಿಗೆ ಶಾಸ್ತ್ರೀಯವಾಗಿ ಕಲಿತ್ರೆ ಎಷ್ಟು ಅದು ಫಲ ಕೊಡುತ್ತೆ ಅನ್ನೋದಕ್ಕೆ ಮುಖ್ಯವಾಗಿ ಇವರೇ ಸಾಕ್ಷಿ. ಅವ್ರು ಹಾಡ್ತಿದ್ರು, ಅವರೇ ಹೇಳಿದ್ರು ಹಾಡ್ತಿದ್ರು ಅಂತ. ಆದರೆ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಕಲಿತ್ರೆ ಅಲ್ವೇ, ಅದ್ರ ಶಾಸ್ತ್ರ, ಇದು ತೀವ್ರ, ಇದು ಕೋಮಲ, ಇದೆಲ್ಲ ಗೊತ್ತಾಗಬೇಕಾದ್ರೆ ನಮ್ಗೆ ಅವಾಗ ಅದೇ ಆ ಥರ ಕಲ್ತಿರೋರು ಸುಮಾರು ವರ್ಷ ಫೀಲ್ಡಲ್ಲಿ ಇರ್ತಾರೆ. ಹೌದು, ನಾನು ಹೇಳೋದು ಸಸ್ಟೈನ್ ಆಗ್ತೀವಿ. ಸೊ ನಂತರ ನೀವು ಅಲ್ಲಿ ಹೋದ್ರಿ. 1975 ವಾಸ್ ಮೈ ಫಸ್ಟ್ ಕಾನ್ಸರ್ಟ್ ನವೆಂಬರಲ್ಲಿ. ಅಂದರೆ ಅವಾಗಿನ್ನೂ ಶುರು ಮಾಡಿದಾಗ ಆಕಾಶವಾಣಿ ಧಾರವಾಡದಲ್ಲಿ ನವೆಂಬರ್ 14ನೇ ತಾರೀಕು ಆಕಾಶವಾಣಿ ಜರ್ನಲ್ಲದ್ದು ಅದು ರಜತ ಮಹೋತ್ಸವ ಅದು ಫಂಕ್ಷನ್ ಅಲ್ಲಿದು. ಆವಾಗ ಗಿಳಿವಿಂಡು ಕಾರ್ಯಕ್ರಮ ನಡೆಸ್ಕೊಡ್ತಾಯಿದ್ರು ಅಕ್ಕಮ್ಮ ರೇಡಿಯೋ ಕಾಕ ಹಿರೇಮಠ ಅವರು, ಸುಶೀಲಾ ನಾಯ್ಕ್ ಅಂತ ಅಕ್ಕಮ್ಮ ಅಂತ ಇಬ್ಬರು ರೇಡಿಯೋ ಜಾಕಿ ಥರ ಆ್ಯಂಕರ್ಸ್ ಅವರು ನಡೆಸ್ಕೊಡ್ತಿದ್ರು. ಅದರಲ್ಲಿ ಆ ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ನಲ್ಲಿ ಬಾಲಭವನ ಓಪನ್ ಏರ್ ಥಿಯೇಟ್ರಲ್ಲಿ ತುಂಬ ಆಡಿಯನ್ಸಲ್ಲಿದ್ದಾಗ ಅಲ್ಲಿ ಫಸ್ಟ್ ನನ್ನ ಲೈವ್ ಕಚೇರಿ ನಡೆದಾಗ, ಸೊ ಅಲ್ಲಿಂದ ನವೆಂಬರ್ 14, 1975 ಇದು 2025, ದಿಸ್ ಇಸ್ ಮೈ 50th year ಆಫ್ ಕರಿಯರ್. ಬಾ, ನಾನು ಒಬ್ಬನೇ ಚಪ್ಪಾಳೆ ನನಗೆ ವೀಕ್ಷಕರ ಆ ಕಡೆಯಿಂದ ನೋಡಿ ನನಗೆ ನಂಬಿಕೆ ಇಲ್ಲ. 50 ವರ್ಷ ಒಂದು ಸಸ್ಟೈನ್ ಆಗೋದು ಅಂದರೆ, ನೀವು ಸಸ್ಟೈನ್ ಅಂದ್ರಲ್ಲ, ನಂಗೆ ಅದು ಗುರುಗಳಿಂದೆಲ್ಲ ನಾವು ಹೌದೌದು. ಇಲ್ಲ ನಾವು ಗುರುಗಳು ಹೇಳ್ಕೊಟ್ಟಿದ್ದನ್ನು ನಾವು ಎಲ್ಲೆಲ್ಲೇ ಬೇರೆ ಬೇರೆ ಬ್ರ್ಯಾಂಚ್ ಹೊಡೆದು ಹೋಗ್ಬೋದು, ಆದರೆ ಆ ವಿದ್ಯೆ ನಮಗೆ ಯಾವಾಗಲೂ ಕಾಪಾಡ್ತಾ ಇರುತ್ತೆ. ಸೊ ಅಲ್ಲಿಂದ ಮುಂದಕ್ಕೆ ಒಬ್ಬರಾದ್ಮೇಲೆ ಒಬ್ಬರ ಹತ್ರ ನೀವು ಕಲಿತೀರಿ. ದಂಡಾಪುರ ಸರ್ ಥರೋ ಫೌಂಡೇಶನ್ ಹಾಕಿದ್ರು ನನಗೆ, ಬೇಸಿಕ್ಸ್. ಸ-ರೆ-ಗ-ಮ-ಪ-ದ-ನಿ, ಸಪ್ತಕ ಅಂದ್ರೇನು, ವರ್ಣ ಅಂದ್ರೇನು, ವಾದಿ ಅಂದ್ರೇನು, ಸಂವಾದಿ ಅಂದ್ರೇನು. ಇದ್ದಾರೆ 86 ವರ್ಷ ಅವರಿಗೆ, ಧಾರವಾಡದಲ್ಲಿ ಇದ್ದಾರೆ. ನಮಗಿನ್ನೂ ಒಂದು ಪುಣ್ಯ, ನಮ್ಮ ಕಳೆದ ವರ್ಷ ಅವ್ರನ್ನ ಕರೆಸಿ ಸನ್ಮಾನ ಮಾಡೋ ಭಾಗ್ಯ ನಮ್ದಿತ್ತು. ಖುಷಿಯಾದರು. ಅದು ಭಾಗ್ಯ, ಇದು ಭಾಗ್ಯ. ಆಮೇಲೆ ನನ್ನ ಹಾಡ್ದು ಬಿಲಾವಲ್ ಹಾಡಿದೆ, ಮಸ್ತ್ ಹಾಡಿದೆವಾ ಇದು ಸುರ್ಬಹಾರ್ ಪ್ರಕಾರ ಹಾಡಿದೆ. ಸುರ್ಬಹಾರ್ ಬೇಸೂರ್ ಬಹಾರ ಆಗ್ತಾವೆ ಈಗೆಲ್ಲ ಅಂತೇಳಿ ಬಹಾರ್ ಆಗ್ಬಿಡುತ್ತೆ. ಈಗ ಅವ್ರ ಹತ್ರ ಕಲ್ತ ಮೇಲೆ ಆಮೇಲೆ ಖಯಾಲ್, ಬಡಾ ಖಯಾಲ್, ಇದ್ರ ಮಧ್ಯೆ ಇದು ಬೇರೆ ಇದೆಯಲ್ಲ, ಸಂತವಾಣಿ ದಾಸವಾಣಿ. ಅದು ಯಾಕೆ ನಿಮಗೆ ಅದು ಅಂದರೆ ನಿಮ್ಮ ತಂದೆ ಇನ್ಫ್ಲೂಯೆನ್ಸ್? ನಮ್ಮ ತಂದೆ ಯಾವ ಒಂದು ಇದನ್ನು ಬಿಡಲಿಲ್ಲ ಸರ್, ನನ್ನ ಮಗಳಿಗೆಲ್ಲ ಕಲಿಸ್ಬೇಕು ಅಂತ. ಬಹುಶಃ ಅವಾಗ ದಾಸರು, ಕಟಗೇರಿ ದಾಸರು, ಅನಂತಾಚಾರ್ಯ ಕಟಗೇರಿ 97 ವರ್ಷ ಧಾರವಾಡದಲ್ಲಿದ್ದಾರೆ. ಅದೇ ಸ್ಥಾಯಿಯಲ್ಲೇ ಹಾಡ್ತಾರೆ ಸರ್, ಹಾರ್ಮೋನಿಯಮಿಂದ ಆಚೆನೇ ಹಾಡೋದವ್ರು. ಆ ಒಂದು ಹೈ ರೇಂಜ್ ಆಫ್ ವಾಯ್ಸ್ ಅವ್ರದ್ದು, ದೈವ ಒಂದಿದು. ಅವ್ರ ಹತ್ರ ಅವ್ರು ಯಾವಾಗಲೂ ಎಲ್ಲ ಕ್ಲಾಸ್ ಮುಗಿಸ್ಕೊಂಡು ಕೊನೆಗೆ ನನ್ನ ಕ್ಲಾಸ್ ಹೇಳ್ಕೊಡೋಕೆ 9:30 ಬರೋರು ರಾತ್ರಿ. ನನಗೆ ನಿದ್ದೆ ಬಂದುಬಿಟ್ಟಿರೋದು ಅವಾಗ. ಅಯ್ಯೋ ಭಾಳ ಸಣ್ಣದದು ಹಾಡು, ಓನ್ಲಿ 6 lines ಅನ್ನೋರು. 6 lines ಹಂಗಾರೆ ಲಘು ಮುಗೀತದೆ, ಹೇಳ್ಕೊಡ್ರಿ ಅಂತ. ಅಂದರೆ ಅಜ್ಞಾನ ಅದು ನಮ್ಮದು, ಇಗ್ನರೆನ್ಸು ಏನಂತೀರೋ. ಅಂದರೆ ಗುರುವಿಗೆ, ಈಕೆಗೆ ನಾನು ಏನು ಮಾಡಬಾರ್ದು, ಗುರುವಿಗೆ, ತಂದೆ ತಾಯಿಗೆ, ಗುರುವಿಗೆ ಆ ವಿಷನ್ ಇತ್ತು ಸರ್. ನನಗೇನು ಗೊತ್ತಿರಲಿಲ್ಲ, ಒಂಥರ ಆ ಒಂದು ಅವೇರ್ನೆಸ್ ಇರಲಿಲ್ಲ. ಸ್ಮಾರ್ಟ್ನೆಸ್ ಅಂತೂ ಬಿಡಿ ಮುಂದೆ, ನನಗದು ನಾನೇನು ಮಾಡಬೇಕು ಅಂತಲೇ ನಂಗೆ ಅವಾಗ ಗೊತ್ತಿರಲಿಲ್ಲ. ಬಟ್ ಗುರು ಏನು ಹೇಳ್ತಾರೆ, ಜೋಹರಿ ಪರಖ್ತಾ ಹೇ ಅಂತ ಹೇಳಿ, ಅಂದರೆ ಜ್ಯುವೆಲ್ಲರ್ ನೋಡ್ತಾನೆ ಅಂತ, ಹಾಗೆ ಕರೆಕ್ಟಾಗಿ ಆರಿಸಿ ಮಾರ್ಗದರ್ಶನ. ಅದೊಂದು ವಿದ್ಯಾದಾನ ಏನಿದೆಯಲ್ಲ, ಎಂಥ ದೊಡ್ಡ ದಾನ ಅದು. ಅಂಥ ಗುರುಗಳು ಸಿಕ್ಕರು ಸರ್ ನನಗೆ. ಅಂದರೆ ಅವರೆಲ್ಲ ನಿಸ್ಪೃಹವಾಗಿ ತಮ್ಮಲ್ಲಿದ್ದನ್ನು ಹೇಳ್ಕೊಡ್ತಾ ಇದ್ರು.
ಆ ಥರ ಕಷ್ಟ. ಆವಾಗ ಹೇಳ್ಕೊಟ್ಟಿದ್ದು ಇವತ್ತುವರೆಗೂ ನಂಗೆ ಜ್ಞಾಪಕ ಇದೆ. ಹೌದೌದು. ಹಾಂ, ಮರ್ತಿಲ್ಲ. ಅದಾದಮೇಲೆ ಪುರಾಣಿಕ್ ಮಠ ಸರ್, ಚಂದ್ರಶೇಖರ್ ಪುರಾಣಿಕ್ ಮಠ, ಪುಟ್ಟರಾಜ ಗವಾಯಿಗಳ ಡೈರೆಕ್ಟ್ ಪರಂಪರೆಯಿಂದ ಬಂದದ್ದು. ಸೊ ಅವರು ಬಡಾ ಖ್ಯಾಲ್ ಅಂದ್ರೇನು, ವಿಲಂಬಿತ ಇಕ್ತಾಲ್ ಅಂದ್ರೇನು, ವಿಲಂಬಿತ ಝಪ್ತಾಲೇನು, ತಾಳದ್ದು ಎಷ್ಟೆಷ್ಟು ಮಾತ್ರದಲ್ಲಿ ಸಮ್ ಎಲ್ಲಿ ಬರುತ್ತೆ, 14ನೇ ಮಾತ್ರಕ್ಕೆ ಸಮ್ ತೊಗೊಳ್ತೀರಾ, 12ವರೆಗೆ ತೊಗೊಳ್ತೀರಾ, ಎಲ್ಲ ತುಂಬ ತೀನ್ತಾಲ್ಗೆ ಹೆಂಗೆ ತೊಗೊಳ್ತೀರಾ, ಎಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ನೋಡಿ. ಅದೆಲ್ಲ ಪ್ರಾಪರಾಗಿ ನಾವು ಮಾಡಿದರೆ ಮಾತ್ರ ವಿಸ್ತಾರ ಮಾಡೋಕ್ಕಾಗೋದು. ಹೌದು ಸರ್. ಇಲ್ಲ ಅಂದರೆ ಎಲ್ಲಿ ಶುರುವಾಗತ್ತೆ, ಅವ್ರು ಹಿಡಿಬೋದು ಟೇಕ, ನಮಗೆ ಗೊತ್ತಾಗಬೇಕಲ್ಲ. ಒಂದೇನು ತಮಾಷೆ ಗೊತ್ತಾ ಸರ್, ಆವಾಗ ನನಗೆ ಏನೂ ಅರ್ಥ ಆಗ್ತಿದ್ದಿಲ್ಲ. ಬಟ್ ಆವಾಗ ಅವ್ರು ಕಲಿಸಿದ್ದೇನಿದೆಯಲ್ಲ, ಈಗ ಒಂದು ಚಾಚು ತಪ್ಪದೆ ನಾನು ನಿಮ್ಗೆ ಹೇಳ್ತಿದ್ದೇನಲ್ಲ, ಆವಾಗ ಕಲ್ತಿದ್ದು. ಬಟ್ ನಮ್ಗೆ ಅವಾಗ ಏನೂ ಅರ್ಥ ಆಗ್ತದೆ. ಹೌದು, ದಟ್ ಈಸ್ ದ ಬ್ಯೂಟಿ ಆಫ್ ನಾಲೆಡ್ಜ್. ಆಮೇಲೆ ಆ ವಯಸ್ಸಿನಲ್ಲಿ ಮನಸ್ಸಲ್ಲಿ ಬ್ರೈನಲ್ಲಿ ಏನೂ ಇರಲ್ಲ. ಯಾರು ಏನು ಹೇಳ್ಕೊಡ್ತಾರೋ ಅದು ಹಾಗೆ ಹಚ್ಚಿ ಹೊಡೆದಿತ್ತು. ನೋಡಿ, ಈಗಿನ ಥರ ಮೊಬೈಲು ರೆಕಾರ್ಡಿಂಗ್ ಏನಿಲ್ಲ, ಸೋರ್ಸ್ ಏನಿರಲೇ ಇಲ್ವಲ್ಲ ಸರ್ ನಮಗೆ, ಮಾಡ್ಕೊಳ್ಳೋಕ್ಕೂ ಬಿಡ್ತಾ ಇರಲಿಲ್ಲ. ಅಲ್ಲ, ಇಲ್ವಲ್ಲ, ಇಲ್ಲ ಟೇಪ್ ರೆಕಾರ್ಡ್ರು ಲಕ್ಸುರಿ. ಎಷ್ಟೊಂದು ಮನೇಲಿ ರೇಡಿಯೋನೇ ಲಕ್ಸುರಿ. ರೈಟ್, ರೇಡಿಯೋ ಲಕ್ಸುರಿ. ನಮ್ಮ ತಂದೆ ಹೇಳೋರು, ಇನ್ನು ಯಾರ್ದೋ ಮನೇಲಿ ರೇಡಿಯೋ ಇತ್ತು, ಸಂಗೀತ ಕೇಳೋಕ್ಕೆ ಆ ಟೈಮ್ಗೆ ಅಲ್ಲಿ ಹೋಗ್ತಾ ಇದ್ವಿ ಅಂತ. ಅಂದರೆ ಅವ್ರ ಕಾಲದಲ್ಲಿ 40-50 ನಮ್ಮ ಪುರಾಣಿಕ್ ಮಠ ಸರ್ಗೆ ನಾವೆಲ್ಲ ಸ್ಟ್ರೇಟ್, ನಮ್ಗೆ ಅದು ಥರ ಇಗ್ನರೆನ್ಸ್ ಇತ್ತಲ್ಲ, ಗುರುಗಳಿಗೆ ಹಿಂಗೆ ಪ್ರಶ್ನೆ ಕೇಳಬೇಕು ಕೇಳಬಾರ್ದು ಅವೆಲ್ಲ ಗೊತ್ತೇ ಇರಲಿಲ್ಲ ನನಗೆ. ಏನು ಹಿಂಗೆ ಯಾಕ್ರಿ ಅಂತೆಲ್ಲ ಕೇಳ್ತಿದ್ದೆ ನಾನು. ಒಂದು ಸತಿ ಪುರಾಣಿಕ್ ಮಠ ಸರ್ ಕೇಳ್ಬಿಟ್ಟಿದ್ದೆ, ಯಾವುದೊಂದು ರಾಗದ್ದು, ಐ ಥಿಂಕ್ ಬಿಂಪಲಾಸ್ ಅನ್ಕೋತೀನಿ. ಅವರು ಅವತ್ತು ಬಡಿ ಬೇ ಹೇಳ್ಕೊಡ್ತಾರೆ. ಅಲ್ರಿ ಇದ್ರೊಳಗೆ ಇನ್ನೊಂದು ಅದಲ್ರಿ, ಜಾರೆ ಅದು ಹೇಳ್ಕೊಡಂಗಿಲ್ಲನ್ರಿ ನೀವು ಅಂತ. ನಮಗೆ ಬರೋದೇ ಇದನ್ನು ಹೇಳ್ಕೊಡ್ತೇನೆ ತಡಿ ಫಸ್ಟು. ದೇ ವರ್ ಸೋ ಗ್ರೇಟ್. ಆಮೇಲೆ ಧೃತಿಗೆ ಬಂದಮೇಲೆ ಜಾರೆ, ಹಾಂ ಇದೆ ನೋಡ್ರಿ ನಾ ಕೇಳಿದ್ದು. ಅಷ್ಟು ನಾವು ಇಗ್ನೋರೆಂಟ್ ಆಗಿದ್ವಿ ಸರ್. ಬಟ್ ಅಂಥ ಗುರುಗಳಿದ್ರು ಸರ್. ತಾಳ್ಮೆ ನೋಡಿ, ಬೈದು ಬಿಡ್ಬೋದಾಗಿತ್ತು. ನನಗೆ ಬರೋದೇ ಇದು ಹೇಳ್ಕೊಡ್ತೀನಿ, ನಾವು ಇದಕ್ಕೆ ಕಲ್ತೀವಿ, ನಾ ಇದನ್ನು ಹೇಳ್ಕೊಡ್ತೀನಿ ಅಂದ್ರೆ ನಂಗೆ ನಿಜವಾಗ್ಲೂ ಓಕೆ ನೀನು ಆರಾಮಾಗಿ ಕಲಿ ಅಂತ ಹೇಳೋದು. ಬಟ್ ಇನ್ನೊಂದು ದೊಡ್ಡ ಗ್ರೇಟ್ನೆಸ್ ನಮ್ಮ ಪುರಾಣಿಕ್ ಮಠ ಸರ್ದು ಅಂದರೆ, ಕೆಲವು ವರ್ಷ ಆದಮೇಲೆ ಅವರೇ ಕರ್ಕೊಂಡು ಹೋಗ್ತಾರೆ ನನ್ನನ್ನು. ಯಾರ ಹತ್ರ? ಪದ್ಮಭೂಷಣ್ ಪಂಡಿತ್ ಬಸವರಾಜ ರಾಜಗುರುಗಳ ಹತ್ರ. ಏನಪ್ಪ ಏನು ಬಂದಿ ಅಂತ ಹಾಂ ಆರಾಮ್ ರೀ ಗುರುಗಳ. ಹಾಂ ಏನು ಈ ಹುಡುಗಿ ಅವ್ರ ಹತ್ರ ಪಾಠ ಮಾಡಿರ್ತಾರ? ಇಲ್ಲ, ಅಂದರೆ ಪರಂಪರೆ ಒಂದೇ ಅಲ್ಲ, ಪರಂಪರೆ. ರಾಜಗುರುಗಳು ಪಂಚಾಕ್ಷರಿ ಗವಾಯಿಗಳ ಒಂದು ಅದರಿಂದ. ಪಂಚಾಕ್ಷರಿ ಗವಾಯಿಗಳಂದರೆ ಪುಟ್ಟರಾಜ ಗವಾಯಿಗಳು ಅವರು ಇದಕ್ಕೆ ಗದ್ದಿಗೆಗೆ. ಪುರಾಣಿಕ್ ಮಠ ಸರು ಡೈರೆಕ್ಟ್ ಕಲ್ತಿದ್ದು ಪುಟ್ಟರಾಜ ಗವಾಯಿಗಳ ಹತ್ರ, ಇವರು ಪಂಚಾಕ್ಷರಿ ಗವಾಯಿಗಳ ಗುರು ಬಂದು ಪರಂಪರೆ ಸೇಮ್ ಪರಂಪರೆ. ಆವಾಗ ಅವರು ಕೇಳಿದ್ರು, ಏನಪ್ಪ ಈ ಹುಡುಗಿ ಯಾರೋ ಒಂದು ಕಟ್ಟಿ ಪ್ರೊಫೆಸರ್ ಮಗಳು ರೀ, ಹಿಂಗೆ ಚಲೋ ಹಾಡ್ತಾಳ್ರಿ ನನ್ನ ಶಿಷ್ಯಳು, ನಾ ಎಲ್ಲ ಕಲಿಸೇನ್ರಿ, ನಾ ಕಲಿಸೋದು, ಇನ್ನು ಮುಂದೆ ನೀವು ಕಲಿಸ್ರಿ. ಹಂಗೆ ಯಾವ ಗುರುಗಳು ಮಾಡ್ತಾರೆ ಸರ್? ಬಿಡೋದೇ ಇಲ್ಲ. ನನಗೆ ಇವತ್ತು ನೆನೆಸ್ಕೊಂಡ್ರೆ ಎಂಥ ಗ್ರೇಟ್ ಇದ್ದರು ನಮ್ಮ ಕಲಿಸಿದಂಥ ಗುರುಗಳು ಅಂತ ನನಗೆ ನಿಜವಾಗ್ಲೂ. ಸೊ ಅವ್ರು ಕರ್ಕೊಂಡೋಗಿ ಆಮೇಲೆ ನಮ್ಮ ಡ್ಯಾಡಿ ಅಂದ್ರಂತೆ, ಸ್ವಲ್ಪ ತಡ ಆತ್ರಿ ನಿಮ್ಮ ಕಡೆ ಬರ್ಬೇಕಾಗಿತ್ತು ಪಾಪ ಸರ್ ಹೇಳಿದರು. ಪ್ರೊಫೆಸರ್ ಇದು ಭಾಳ ಲಘು ಆತ್ರಿ, ಸೊ ಭಾಳ ಬೇಗ ಕರ್ಕೊಂಬಂದಿದ್ದೀವಿ. ಬೇಗಲ್ಲ, ತಡ ಆಯ್ತು, ನೀವು ಇನ್ನೊಂದು ಸ್ವಲ್ಪ ಮುಂಚೆನೇ ಕರ್ಕೊಂಬರ್ಬೇಕಿತ್ತು ಅಂತಂದು. ಅವರು 15 ವರ್ಷ ಇರ್ಬೋದಾಗ ನಿಮ್ಗೆ? ಇಲ್ಲ ಸರ್, 6ನೇ ಕ್ಲಾಸು. ಒಂದು 11 ವರ್ಷ. 11 ಅಲ್ಲ, 6ನೇ ಕ್ಲಾಸ್ ಇನ್ನೂ ಬಂದಿರಲಿಲ್ಲ ನಾನು, 5ನೇ ಕ್ಲಾಸ್ ಮುಗಿದಿತ್ತು ಅಂತೂ. ಒಟ್ಟಿನಲ್ಲಿ 10-11 ಒಳಗೆ. ಹಾಂ. ಆಮೇಲೆ ಅವರು ನಾವು ನೋಡ್ರಿ ತಯಾರು ಮಾಡ್ತೀನಿ ನಾನು, ಒಂದು ವರ್ಷದಾಗ ಬಂದು ನೋಡ್ರಿ ನಿಮ್ಮ ಹುಡುಗಿನ ತಯಾರು ಮಾಡ್ತೀನಿ. ಅಲ್ಲಿಂದ ಶುರು ಆಯ್ತು. ಆವಾಗ್ಲೂ ಏನಂತ ಸೀರಿಯಸ್ನೆಸ್ ಇರಲಿಲ್ಲ. ಅದು ಪಾಡಿಗೆ ಕಟಗೇರಿ ದಾಸರು ಬಂದು ನನಗೆ ದಾಸರ ಪದ ಹೇಳ್ಕೊಡೋದು, ಗುರುಗಳ ಹತ್ರ ರಾಜಗುರುಗಳ ಹತ್ರ ಪಾಠಕ್ಕೆ ಹೋಗೋದೆಲ್ಲ ನಡೆದೇ ಇತ್ತು. ಗುರುಗಳಂತೂ ದೊಡ್ಡ ಶಕ್ತಿ ರಾಜಗುರುಗಳು. ಅವರು ಎಲ್ಲ ಆಕ್ಟೈವ್ಸಲ್ಲೂ ಹಾಡ್ತಾ ಇದ್ದರೆ ಒಂಥರ ಕೇಳ್ತಾ ಮಂತ್ರಮುಗ್ಧರಾಗಿ ಕೂತ್ಕೊಳ್ತಾ ಇದ್ವಿ. ಅವ್ರು ಏನು ಹಾಡಿದ್ದನ್ನು ಕ್ಯಾಚ್ ಮಾಡಿ ಹಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೆ. ಎಲ್ಲೂ ಬರ್ತಿರಲಿಲ್ಲ ನನಗೆ. ಬರಲಿಲ್ಲ ಅಂದಾಗ, ಫಾರ್ ಎಕ್ಸಾಂಪಲ್ ಸಂಚಾರ ಹೇಳೋರು, ನನಗೆ ಬರ್ತಿರ್ಲಿಲ್ಲ.
ಅಲ್ರಿ ಗುರುಗಳೇ ನಿಮಗೆ ಬಂತು ನನಗೆ ಯಾಕೆ ಬರಲಿಲ್ಲರಿ ಅಂತ ಕೇಳ್ತಿದ್ದೆ. ಅಜ್ಞಾನ. ಅವ್ರಂತ ಈಗಿನ ಕಣ್ಣು ಬಿಡ್ಲಿಕ್ಕತ್ತೀಯವ, ಇಷ್ಟು ಲಘು ಹೆಂಗೆ ಬರ್ಬೇಕು, ಬರ್ತೈತಿ ಅಂತ ನೋಡಿ. ಸೊ ಹೀಗೆ ಕಲಿಸ್ತಾಯಿದ್ರು ನಮ್ಮ ಗುರುಗಳು. ಒಂದು ರಾಗ, ಒಂದು ಥಾಟು, ಅದರಲ್ಲಿ ಬರ್ತಕ್ಕಂಥ ಇದು. ಮತ್ತು ತಬಲ ಜೊತೆಗೇ ಪ್ರಾಕ್ಟೀಸ್ ಮಾಡೋದ್ರಿಂದ ಅದು ತಾಳದ್ದು ಏನು ಸಮಸ್ಯೆ ಆಗ್ತಿರ್ಲಿಲ್ಲ ನಂಗೆ. ತುಂಬ ಜನ ಕೇಳ್ತಾರೆ, ಹತ್ರ ಬಂದಾಗ ನಿಮ್ಗೆ ಎಲ್ಲಿ ತೊಗೊಳ್ತೀರಾ, ನಿಮ್ಗೆ ಏನು ಕ್ಲೂ ಸಿಗುತ್ತೆ, ತಬಲ್ಜಿ ಏನು ನುಡಿಸಿದಾಗ ನೀವು ಅಕ್ಷರ ಹೇಳಬೇಕು, ಅದು ಯಾವತ್ತೂ ನಾನು ಹುಡುಕ್ಲಿಲ್ಲ. ಅದು ಐ ಡೋಂಟ್ ನೋ ಹೆಂಗೆ ಅಂತ. ಬಟ್ ಅದು ಏನೋ ಆ ಸಂಸ್ಕಾರ ಗುರುಗಳು ಹಾಕಿದ್ರಿಂದನೋ ಅದಕ್ಕೆ ನಾವು ವಿಶೇಷವಾಗಿ ಅದಕ್ಕೆ ಟ್ರೈನಿಂಗ್ ತೊಗೊಳ್ಳೋ ಪ್ರಶ್ನೆ ಬರಲಿಲ್ಲ. ಬಂದ ತಕ್ಷಣ ಬಿಕಾಸ್ ಇಲ್ಲಿ ಆ ಲಯ ಪ್ರಿಂಟ್ ಆಗಿಬಿಡೋದು. ಈಗ ಸಪೋಸ್ ಜಪ್ತಾಲ್ ಅಂದರೆ ದೇ ಎನ್ನ ದೇ ದೇ ಎನ್ನ ದೇ ಎನ್ನ ದೇ ಎನ್ನ ಅದೇ ಅದು ನ್ಯಾಚುರಲ್ಲಾಗಿ ಬಂದ್ಬಿಟ್ಟಿದ್ದು. ಯಾಕಂದರೆ ಅಷ್ಟು ಕೇಳಿದ್ನಲ್ಲ, ಸಂಗೀತ ಕೇಳಿದ್ದಕ್ಕೆ ಸಮಥಿಂಗ್ ಮೈಂಡಲ್ಲಿ ಏನು ಬಂದು ಕೂತಿತ್ತು ಗೊತ್ತಿಲ್ಲ. ಸೊ ಹಿಂಗಾಗಿ ರಾಜ್ಗುರುಗಳಿಗೆ ಭಾರಿ ಖುಷಿ, ತಾಳ ತಪ್ತಿರ್ಲಿಲ್ಲ ಅಂತ. ಇನ್ಬಿಲ್ಟ್ ಲಯ. ಹಾಂ, ಗುರುಗಳಿಗೆ ಭಾರಿ ಖುಷಿ ಆಗೋದು. ನಮ್ಮ ಈಕಿ ಸಂಗೀತ ನೋಡಿರ್ಬೇಕಾದ್ರೆ ಒಟ್ಟೆ ತಾಕ ಬರಬ್ಬರೇ ಹಿಡಿತಾಳಕಿ ಅಂತ ಅನ್ನೋದು. ಸೊ ಹೀಗೆ ಕೇಳಿ ಅವ್ರ ಮಾತನ್ನು ನೋಡಿ ಅನುಸರಿಸಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಗೊತ್ತಿಲ್ಲದೇ ಅದು ಇಂಬಾಗ್ತಾ ಹೋಯ್ತು. ಆಗಿದ್ದರೆ ಇನ್ನೇನಾಗ್ತಿತ್ತೋ ಗೊತ್ತಿಲ್ಲ. ಗೊತ್ತಿಲ್ಲದೇ ಅಂದರೆ ಅನ್ನೋಯಿಂಗ್ಲಿ ವೆನ್ ಐ ವಾಸ್ ನಾಟ್ ಅವೇರ್ ಆಫ್ ವಾಟ್ ಈಸ್ ಹ್ಯಾಪ್ನಿಂಗ್ ಅದೇ ಸಮಯಕ್ಕೆ ಅದು ಜಾಗದಲ್ಲಿ ಬಿಡಲಿಲ್ಲ ನಾನು. ಆವಾಗ ಎಷ್ಟೋ ವರ್ಷ ಆದಮೇಲೆ, ಎಸ್ಪೆಷಲಿ ರಾಜಗುರುಗಳು ತೀರು ಹೋದ್ಮೇಲೆ ಆ ಅರಿವು, ಗುರುವಿನ ಒಂದು ಅರಿವು ಆಗಿದ್ದೆ ಆವಾಗ. ದಟ್ ಐ ಆಮ್ ಬಾರ್ನ್ ಫಾರ್ ಮ್ಯೂಸಿಕ್ ಅಂತ. ಅಲ್ಲಿ ತನಕ ನಂಗೆ ಆ ಸೀರಿಯಸ್ನೆಸ್ಸೇ ಇರಲಿಲ್ಲ. ಸಾರಿ ಧ ಸಾರಿ ಗ ಗ ಪ ಧ ಪ ಗ ರೇ ಗ ಸಾರಿ ಧ ಸಾರಿ ಗ ರೇ